ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪರೀಕ್ಷೆಗಳು ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯುವ ಸಾಧಕಗಳಾಗಿವೆ. ಕೆಇಎ ಅಧಿಸೂಚನೆ ಹೊರಡಿಸಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಈ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ನಿರ್ದಿಷ್ಟ ಪತ್ರಿಕೆ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಜ್ಞಾನ, ಈ ಪತ್ರಿಕೆಗೆ ಪ್ರಥಮ ಬಾರಿಗೆ ಒಂದು ವಿನೂತನ ಪರಿಕಲ್ಪನೆಯೊಂದಿಗೆ ಈ ವಿಡಿಯೋಗಳು ರಚಿತವಾಗಿವೆ. ಪಂಚಾಯಿತಿ ಪ್ರದೇಶಗಳ ಘೋಷಣೆ ಮತ್ತು ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಯನ್ನು ನೋಡೋಣ. ಅಡಿಯಲ್ಲಿ ಡೀಟೇಲ್ಸ್ ಇರ್ತವೆ, ಕೆಲವೊಮ್ಮೆ ಸಬ್ ಸೆಕ್ಷನ್ಸ್ ಉಪ ಪ್ರಕರಣಗಳು ಕೂಡ ಇರ್ತವೆ. ಈಗ ವಿಸ್ತೃತವಾಗಿ ನೋಡೋಣ. ಸರ್ಕಾರದ ಆದೇಶಗಳಿಗೆ ಒಳಪಟ್ಟು ಡೆಪ್ಯೂಟಿ ಕಮಿಷನರ್ ಅವರು ಅಂದರೆ ಜಿಲ್ಲಾಧಿಕಾರಿಗಳು 5,000ಕ್ಕಿಂತ ಕಡಿಮೆ ಇಲ್ಲದ, ಇಲ್ಲಿ ನೋಡಿ ಕಡಿಮೆ ಇಲ್ಲದ, ಇಲ್ಲಿ ಫೋಕಸ್ ಮಾಡ್ಬೇಕು ನೀವು, ರೌಂಡ್ ಹಾಕಿದೀನಿ ನೋಡಿ, ಮತ್ತು 7,000ಕ್ಕಿಂತ ಹೆಚ್ಚಿಲ್ಲದ, ಇಲ್ಲೂ ಕೂಡ ಫೋಕಸ್ ಮಾಡಿ, 7,000ಕ್ಕಿಂತ ಹೆಚ್ಚಿಲ್ಲದ ಜನಸಂಖ್ಯೆಯ ಯಾವುದೇ ಗ್ರಾಮ ಅಥವಾ ಗ್ರಾಮಗಳ ಗುಂಪನ್ನು ಒಳಗೊಂಡ ಪ್ರದೇಶವನ್ನು ಗ್ರಾಮ ಪಂಚಾಯಿತಿ ಎಂದು ಘೋಷಿಸಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ ಗ್ರಾಮಕ್ಕೂ ಅಂಡರ್ಲೈನ್ ಮಾಡಿದ್ದೀನಿ, ಗ್ರಾಮಗಳ ಗುಂಪನ್ನು ಅಂಡರ್ಲೈನ್ ಮಾಡಿದ್ದೀನಿ, 5,000ಕ್ಕೆ ಅಂಡರ್ಲೈನ್ ಮಾಡಿದ್ದೀನಿ. ನೀವು ಇಲ್ಲಿ ಓದಬೇಕಾದ್ರೆ ಸಾಕಷ್ಟು ಕಡೆ ಕೋರಂ 1/10 ಭಾಗ 1/10 ಇದೆ, ಆದರೆ ಗ್ರಾಮ ಪಂಚಾಯಿತಿ ಸಭೆದು ಅರ್ಧ ಇದೆ. ಗಮನದಲ್ಲಿ ಇಟ್ಕೊಳ್ಳಿ ನೀವು, ಸಾಕಷ್ಟು ಅರ್ಧನ ನಾನಿನ್ನು ಮತ್ತೆ ರೌಂಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನಿಮಗೀಗ. ಕೋರಂ ಅಂದ್ರೆ ಏನಂತ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ಉದಾಹರಣೆಗೆ ಈಗ ಒಟ್ಟು ಸ್ಥಾನಗಳು ಅಥವಾ ಒಟ್ಟು ಸಂಖ್ಯೆ, ಸದಸ್ಯರ ಸಂಖ್ಯೆ 30 ಅಂತ ಅನ್ಕೊಳ್ಳಿ. ಅದರರ್ಥ ಕೋರಂ ಎಷ್ಟಿರ್ಬೇಕೀಗ? 30 ಅಂದ್ರೆ 15. ಅಂದ್ರೆ 15 ಸದಸ್ಯರು ಹಾಜರಿದ್ದರೆ ಸಭೆ ನಡೆಯುತ್ತೆ, ಇಲ್ಲಂದ್ರೆ ಆ ಸಭೆ ನಡೆಯಲ್ಲ. ಹಾಜರಿದ್ದರೆ ಸಭೆ ನಡೆಯುವುದು. ರೈಟ್. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇವನ್ನ ಲೋಕಸಭೆಯಲ್ಲೂ ಕೂಡ ಉದಾಹರಣೆ, ಲೋಕಸಭೆ ತಗೊಳ್ಳೋಣ. ಲೋಕಸಭೆಯಲ್ಲೂ ಕೋರಂ ಇದೆ, ಅಲ್ಲಿ 1/10 ಇದೆ. ಅಲ್ಲಿ ಒಟ್ಟು ಸ್ಥಾನ ಲೋಕಸಭೆದ ಎಷ್ಟು? 545. ಅಂದ್ರೆ ಕೋರಂ ಎಷ್ಟಾಯ್ತು ಇಲ್ಲಿ? ಎಷ್ಟಾಗತ್ತೆ? 55. ಅದರ ಅರ್ಥ 55 ಸದಸ್ಯರು ಲೋಕಸಭೆಯಲ್ಲಿ ಹಾಜರಿದ್ರೆ ಮಾತ್ರ ಆ ಸಭೆ ನಡೀತದ, ಇಲ್ಲಂದ್ರೆ ಸಭೆ ನಡೆಯುವುದಿಲ್ಲ.